ಚಿಕ್ಕಮಗಳೂರಿನ ಜನರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಚಿಕ್ಕಮಗಳೂರು ಒಂದು ಬ್ಯೂಟಿಫುಲ್ ಸಿಟಿ ಮತ್ತು ಡಿಸ್ಟಿಕ್ ಅಂತ ಹೇಳ್ತೀನಿ. ಇಲ್ಲಿ ನ್ಯಾಚುರಲಿ ರಿಚ್ ಇದೆ ಮತ್ತು ಕಲ್ಚರಲಿ ವೈಬ್ರೆಂಟ್ ಇದೆ. ಬಟ್ ಒಂದು ಅವೇರ್ನೆಸ್ ಇಲ್ಲ UPSC ಅನ್ನೋದಕ್ಕೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಮ್ಮಿ ಇದೆ. ಎಷ್ಟೋ ಹಿಂದುಳಿದ ಡಿಸ್ಟಿಕ್ಕಿಂದ ಬಂದು ಪಾಸಾಗಿರ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಅವೇರ್ನೆಸ್ನ ಕೊಡಿ. UPSC ಅನ್ನೋದು ಒಂದು ಒಳ್ಳೆ ಆಫೀಸರ್ ಆದರೆ ಇಂಥ ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡ್ಬೋದು, ಬದಲಾವಣೆ ತರ್ಬೋದು, ಭರವಸೆ ಮೂಡಿಸ್ಬೋದು. ಲಾಸ್ಟ್ ಕ್ವೆಶ್ಚನ್, ಪ್ರವೀಣ್ ಅವ್ರಿಗೆ ಏನಾದರೂ ಪಾಲಿಟಿಕ್ಸ್ಗೆ ಎಂಟರ್, ಯಾಕೆಂದರೆ ನೀವು ಅಣ್ಣಾಮಲೈ ಅವರಿಂದ ಕೂಡ ಇನ್ಸ್ಪಿರೇಷನ್ ಆಗಿದ್ದೀರಾ, ಇಷ್ಟು ಸೋಷಿಯಲ್ ಸೆಂಟ್ರಿಕ್ ಆಗಿದ್ದೀರಾ. ಸೊ ಪಾಲಿಟಿಕ್ಸಿಗೆ ಬರೋ ಏನಾದ್ರು ಪ್ಲ್ಯಾನ್ ಇದೆಯಾ? ಇಲ್ಲ ನಂದೊಂದು ಪುಟ್ಟ ಪ್ರಪಂಚ ಅಂತ ಹೇಳ್ಬೋದು. ಎಷ್ಟು ಬದಲಾವಣೆ ತರಬೇಕು ಆ್ಯಸ್ ಅನ್ ಆಫೀಸರ್ ಆಗಿ ಅಷ್ಟೇ. ಅದ ಮೇಲೆ ವೈಯಕ್ತಿಕ ಆಸೆ ಆಕಾಂಕ್ಷೆ ತುಂಬ ಏನಿಲ್ಲ. ಹಂಗಾಗಿ ಈ ಸಾಹಿತ್ಯ ಓದಿದ್ರಿಂದ ಅದೊಂದು ಫ್ರೇಮ್ ವರ್ಕ್ ಇರುತ್ತೆ, ಲೈಫ್ ಹಿಂಗೆ ಬದುಕಬೇಕು ಅಂತ, ಅಷ್ಟಿದ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ತುಂಬ ಪಬ್ಲಿಸಿಟಿ ಆಗಲಿ ತುಂಬ ಇಷ್ಟನೂ ಆಗಲ್ಲ.